ಈ ಒಂದ ತಥಾಸ್ತು ಗುರುಕುಲದ ಭಕ್ತರ ಈ ಟೈಪ್ ದಿನಾನು ಬಂದ ಇದನ್ನ ಮಾಡ್ತಾರೋ ದಿವಸ ನಮ್ಮ ಈ ಒಂದ ತಥಾಸ್ತು ಗುರುಕುಲದಲ್ಲಿ ಒಂದ್ 2,000ದಿಂದ 5,000 ಕುಳ್ಳ ಈಗಾಗಲೇ ತಯಾರಾಗಕತ್ತಾವ್. ಯಾಕಂದ್ರ ಜನ ಇದನ್ನ ಹೆಂಗ್ ತಯಾರು ಮಾಡ್ತೀರಿ ನಮ್ಗೆ ವಿಡಿಯೋ ಕಳಿಸಿನ ತನನ ಇದೊಂದು ನಾವು ಅಪ್ಪಾಜಿಯವರ ಅಪ್ಪಣೆ ಮೇರೆಗೆ ಇದೊಂದು ಕಾರ್ಯಕ್ರಮ ನಾವು ಮಾಡಾಕ್ತಿದ್ದೀವಿಂದ. ಯಾಕಂದ್ರೆ ಇದು ವಿಶೇಷವಾಗಿ ಸಾಕಷ್ಟು ನಮ್ಗೆ ಆರ್ಡರ್ ಬಂದಂಗ ಮಾಡಿಸ್ಕೊಡ್ತೀವಿ. ಈ ಆರ್ಡರ್ ಒಬ್ರು ಭಕ್ತರ ಮುಂಬೈದಿಂದ ಒಂದು 10,000 ಈ ಒಂದು ಕುಳ್ಳನ್ನ ಆರ್ಡರ್ ಕೊಟ್ಟಿರ್ತಾರೋ ಅದಕ್ಕೆ ಅವ್ರಿಗೆ ಮಾಡಿ ಕೊಡಾಕತ್ತೀವಿ ನಾವು. ಇದು ಇಲ್ಲಿಲ್ಲಂದ್ರು ಒಂದು ಮುಂದಿನ ವಾರ ಇದಕ್ಕೆ ನಮ್ಮ ತಯಾರಾಗಿ ರೆಡಿಯಾಗಿ ಒಂದು 3 ದಿವಸ ಇವೆಲ್ಲ ಒಣಗಬೇಕು. ಇವು ಒಣಗಿ ಇದನ್ನೆಲ್ಲ ಪ್ಯಾಕೇಜ್ ಮಾಡಿ ನಾವೊಂದು 10,000 ಕುಳ್ಳನ್ನ ಈ ಮುಂಬೈಗೆ ಕಳ್ಸಂತ ಯೋಜನಾ ಈಗಾಗಲೇ ಮಾಡಾಕತ್ತೀವಿ. ಯಾಕಂದ್ರ ಇದನ್ನ ಮಾಡಾಕ ನಮಗ ಒಂದ್ 5,000 ಕುಳ್ಳು ತಯಾರು ಮಾಡ್ಬೇಕಾದ್ರೆ 2 ದಿನ ಹತ್ತತ್ ನಮಗ. ಯಾಕಂದ್ರೆ ಇವೆಲ್ಲ ಕೈಲೇ ಬಡಿಬೇಕು. ಯಾಕಂದ್ರ ವಾಸ್ತುಶಾಸ್ತ್ರ ಪ್ರಕಾರ ಇದನ್ನ ಮಾಡೋ ಹೊತ್ನಾಗ ನಮ್ಮ ಮಹಿಳಾ ಭಕ್ತರ ಎಲ್ಲಾ ತರ ಮಂತ್ರಗಳನ್ನ ಅತಾರೋ. ಯಾಕಂದ್ರ ಗೃಹ ಮಂತ್ರ ಬರ್ತಾವ ಇದ್ರಾಗ, ಆಮೇಲೆ ದೇವತಾಗಳ ಮಂತ್ರ ಬರ್ತಾವ ಇದಕ್ಕ. ಅವೆಲ್ಲಾ ಮಂತ್ರ ಅಂದ ಇದನ್ನೊಂದ ಪ್ರಿಪರೇಷನ್ ನಾವು ಮಾಡ್ತೇವೆ. ಯಾಕಂದ್ರೆ ಈ ತರ ಕೆಲಸ ಇರ್ತದೆ ಇದು ಮಾಡ್ಬೇಕಾದ್ರೆ. ಯಾಕಂದ್ರ ಶಿಸ್ತದಾಗ ಮಾಡ್ಬೇಕು. ಇದೆಲ್ಲ ಗೋ ಮೂತ್ರ ಇದ್ರಾನು ನೀರ್ ಹಾಕಲ್ಲ ಒಟ್ಟ. ಯಾಕಂದ್ರ ವಾಸ್ತುಶಾಸ್ತ್ರ ಪ್ರಕಾರ ಹೋಮ ಹವನ ಮಾಡಾಕ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಇದ್ರಾಗ 27 ವಸ್ತು ಹಾಕಿವ್ ನಾವು. 9 ಧಾನ್ಯ, 9 ಮಸಾಲೆ ಪದಾರ್ಥ, 9 ಕಟ್ಟಿಗೆ ಪೌಡರ್ ನಾವೆಲ್ಲ ಮಿಕ್ಸ್ ಮಾಡಿರ್ತೀವಿ. ಇದ್ರಾಗ ಹೋಮನ್ನ ಮನ್ಯಾಗ ಮಾಡಾಗ ಎಲ್ಲಾ ತರ ಕಟ್ಟಿಗೆ, ದವಸ ಧಾನ್ಯ, ಆಮೇಲೆ ಮಸಾಲೆ ಪದಾರ್ಥಗಳನ್ನ ಹೆಂಗ್ ಹಾಕ್ತಿರಲ್ಲ ಅದೇ ರೀತಿ ಅಲ್ಲಟ್ಟ ಮನೆಯಲ್ಲಿ ನೀವ ಅಂಗಡಿಗಳಿಂದ ತಂದು ಮಾಡ್ತೀರಿ. ಇಲ್ಲಟ್ ನಾವ ಒಂದು ಕುಳ್ಳಿ ಒಳಗ ಇದೆಲ್ಲ 27 ಪದಾರ್ಥಗಳನ್ನ ಹಾಕಿ ನಿಮಗ್ ರೆಡಿಮೇಡ್ ಒಂದು ಕುಳ್ಳದಾಗ ಒಂದು ಚಿಕ್ಕ ಮನೆಯಲ್ಲಿ ಹೋಮ್ ಹಂಕತ್ತ ವ್ಯವಸ್ಥೆ ಮಾಡಾಕತ್ತೀವಿ. ಇದ್ರ ಒಂದು ಕುಳ್ಳು ಒಯ್ದು ಅದ್ರ ಮ್ಯಾಗ ಒಂದು ಚಮಚೆ ತುಪ್ಪ ಹಾಕೋದು, ಒಂದು ಕರ್ಪೂರ ಹಚ್ಚಿರ ನಿಮಗೆಲ್ಲ ಕ್ಲಿಯರ್ ಆಗಿಬಿಡ್ತದೆ. ಎಲ್ಲರಿಗೂ ಧನ್ಯವಾದಗಳು.